ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಶುಕ್ರವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ಸೋಮವಾರ ಯಾವ ರೀತಿಯಾಗಿ ಓಪನ್ ಆಗ್ಬೋದು ಅಂತ ನೋಡ್ತಾ ಹೋಗೋಣ. ಮುಂದಿನ ವಾರ ನಾನು ಲಭ್ಯ ಇರೋದಿಲ್ಲ, ಮುಂಚಿನ ಅಪ್ಡೇಟ್ನ ಕೊಟ್ಟಿದ್ದೀನಿ, ಬಟ್ ಕೆಲವೊಂದಿಷ್ಟು ವೀಡಿಯೋಸ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ ಚಾನಲ್ನಲ್ಲಿ. ಸೊ ಶುಕ್ರವಾರ ಒಂದು ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನಲ್ಲಿ ಓಪನಿಂಗ್ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ ಅಂತ ಮುಂಚೆ ಮಾತಾಡಿದ್ವಿ, ಯಾಕಂದರೆ ಗುರುವಾರ ರಜೆ ಇತ್ತು. ಸೊ ಗುರುವಾರ ರಜೆ ಇದ್ರೂ ಕೂಡ ಶುಕ್ರವಾರ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಓಪನಿಂಗ್ಗಳು ಆಗಲಿಲ್ಲ. ಆಲ್ಮೋಸ್ಟ್ ಅದೇ ರೇಂಜಲ್ಲೇ ಓಪನ್ ಆಯಿತು. ಆದರೆ ಒಂದು ಒಳ್ಳೆ ಅಟೆಂಪ್ಟ್ನ ಮಾಡಿ ಅಲ್ಲಿ ರಿಜೆಕ್ಷನ್ನ ತಗೊಂಡು ಮಾರ್ಕೆಟ್ ಬಂತು. ನಿಫ್ಟಿಲಾಗ್ಬೋದು, ಸೆನ್ಸೆಕ್ಸ್ಲಾಗಿರ್ಬೋದು. ಸೆನ್ಸೆಕ್ಸ್ ಬಗ್ಗೆ ಯಾರೂ ಮಾತಾಡೋದೇ ಇಲ್ಲ ಅಂತ ಒಬ್ರು ಕಮೆಂಟ್ ಮಾಡಿದ್ರಿ. ಮಾತಾಡೋಣ ಸೆನ್ಸೆಕ್ಸ್ ಬಗ್ಗೆ. 6ನೇ ತಾರೀಕು ಮೇ 6 ಮಂಗಳವಾರ ಎಕ್ಸ್ಪೈರಿ ಆಗಿರುತ್ತಲ್ವ ಸೆನ್ಸೆಕ್ಸಲ್ಲಿ. ಸೊ ಇದು ಒಂದು ಶೂಟಿಂಗ್ ಸ್ಟಾರ್ ಕ್ಯಾಂಡಲ್ ಥರ ಆಯ್ತಾ ಅಂತ ನಾವು ಗ್ರೂಪಲ್ಲಿ ಮಾತಾಡಿದ್ವಿ. ಕ್ಲೋಸಿಂಗ್ ಆ ಥರ ಆಯಿತು ಅಂದರೆ ಇವತ್ತು ಶೂಟಿಂಗ್ ಸ್ಟಾರ್ ಕ್ಯಾಂಡಲ್ ಥರ ಆಗುತ್ತೆ, ಇದು ಒಂದು ನೆಗೆಟಿವಿಟಿನ ಕೊಡುತ್ತೆ ಅಂತ. ಆದರೆ ಎಕ್ಸಾಕ್ಟಾಗಿ ಶೂಟಿಂಗ್ ಸ್ಟಾರ್ ಕ್ಯಾಂಡಲ್ನ ಮಾಡಿಲ್ಲ ಆದರೂ ಒಂದು ರಿಜೆಕ್ಷನ್ ಅಂತ ಇರೋದು ಮಾರ್ಕೆಟು ಪ್ರೂವ್ ಮಾಡಿದೆ. ಸೊ ಶುಕ್ರವಾರ ಅದಾನಿ ಪೋರ್ಟ್ಸು 4% ಅಪ್ಕೊಂಡು ಬಂದಿತ್ತು. ಅದಾನಿ ಪರವಾಗಿ ಮಾತಾಡೋರು, ವಿರುದ್ಧ ಮಾತಾಡೋರು ಎಲ್ಲರೂ ಒಂದೇ ಸ್ಟೇಜಲ್ಲಿ ಇದ್ದರು ಅಂತ ನ್ಯೂಸ್ ಕೂಡ ಬಂದಿತ್ತು. ಅದೇ ಶುಕ್ರವಾರದ ಟಾಪ್ ಗೇನರ್ ಆಗಿದೆ. ಅದೇ ರೀತಿಗೆ ಬಜಾಜ್ ಫೈನಾನ್ಸು ಕ್ಲೋಸಿಂಗ್ ಟೈಮಲ್ಲಿ ಒಂದು ಶಾರ್ಪ್ ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಅದು ಕೂಡ 2% ಅಪ್ ಮೂವ್ಮೆಂಟ್ ಬಂದಿತ್ತು. ಆದರೆ JSW ಸ್ಟೀಲು 5.5% ಕರೆಕ್ಷನ್ ಆಗಿದ್ರ ಮೂಲಕ ಟಾಪ್ ಲೂಸರ್ ಆಯಿತು. ಕಾರಣ ಅದು ನ್ಯೂಸಲ್ಲಿದೆ. ಸುಪ್ರೀಂ ಕೋರ್ಟಲ್ಲಿ ಅವರು ಹಿಂದೆ 4 ವರ್ಷ ಹಿಂದೆ ಅಕ್ವೈರ್ ಮಾಡ್ಕೊಂಡಿದ್ದಂಥದ್ದು ಭೂಷಣ್ ಪವರ್ ಆ್ಯಂಡ್ ಸ್ಟೀಲ್ ಲಿಮಿಟೆಡ್ ಅನ್ನೋ ಒಂದು ಕಂಪ್ನಿನೆಲ್ಲ ಇನ್ಸಾಲ್ವೆನ್ಸಿ ಮತ್ತು ಬ್ಯಾಂಕ್ರಪ್ಸಿ ಕೋಡಲ್ಲಿ, ಅಂದರೆ ಅದು ಸಾಲದಲ್ಲಿತ್ತು ಆ ಕಂಪ್ನಿ, ಅದನ್ನು ಉಳಿಸೋಕ್ಕೆ ಅಂತ ಹೇಳಿ ರೆಸೊಲ್ಯೂಷನ್ ಪ್ಲಾನ್ ಅಂತ ಹೇಳಿ ನಾವು ಅದನ್ನ ಬೈ ಮಾಡಿ ಅಕ್ವೈರ್ ಮಾಡ್ಕೊಂಡಿದ್ವಿ ಅಂತ. ಅದು ಈಗ ಸುಪ್ರೀಂ ಕೋರ್ಟಿಗೆ ಹೋಗಿ ಆ ಪ್ಲಾನು ಕರೆಕ್ಟಾಗಿ ಕೋಡ್ ಆಫ್ ಕಂಡಕ್ಟ್ನ ಫಾಲೋ ಮಾಡಿಲ್ಲ, ಆ ರೀತಿ ಅಂತ ನಡೀತಾ ಇದೆ. ಹಾಗಾಗಿ JSW ಸ್ಟೀಲಲ್ಲಿ ಇಂಪ್ಯಾಕ್ಟ್ ಬಂದಿದೆ 5%. ಅದು ಆ ನ್ಯೂಸ್ ರಿಲೇಟೆಡ್ ಆಗಿ ಒಂದು ದೊಡ್ಡ ಕರೆಕ್ಷನ್ ಆಗಿದೆ. ಸೊ ಅದಲ್ಲದೆ ಅಂತ ನೋಡ್ತಾ ಬರೋದಾದರೆ FMCG ಸೆಕ್ಟರ್ ಸ್ವಲ್ಪ ವೀಕ್ ಆಗಿತ್ತು. ನೆಸ್ಲೆ ನೋಡಿ, ನೆಸ್ಲೆನಲ್ಲಿ ಒಂದು ಶೇರ್ ಹೋಲ್ಡರ್ಸ್ದು ಎಷ್ಟು ಪವರ್ ಇರುತ್ತೆ ಅನ್ನೋದು. ಪ್ರತಿಯೊಬ್ಬರು ನೀವು ಒಂದು ಶೇರ್ ತೊಗೊಂಡಿದ್ದೀರಿ ಅಂತಂದರೆ ನಿಮಗೆ ವೋಟಿಂಗ್ ಕೆಪಾಸಿಟಿ ಅಂತ ಇರುತ್ತೆ. ನಿಮಗೆ ಮೇಲ್ಸ್ ಕೂಡ ಬಂದಿರುತ್ತೆ. ನೀವು ಈ ಜಿಮೇಲ್ನ ನೀವು ಚೆಕ್ ಮಾಡಿದ್ರೆ, ನೀವು ಯಾವ ಇಮೇಲ್ನ ಕೊಟ್ಟಿರ್ತೀರೋ ಅಲ್ಲಿ ನಿಮಗೆ ಜನರಲ್ ಬಾಡಿ ಮೀಟಿಂಗ್ ಅಂತ ಆಗ್ತಾ ಇರುತ್ತೆ, ಆ್ಯನ್ಯುವಲ್ ಜನರಲ್ ಮೀಟಿಂಗ್ AGMs ಅಂತ ಆಗ್ತಾ ಇರುತ್ತೆ. ಅಲ್ಲಿ ನಿಮಗೆ ವೋಟಿಂಗ್ ರೈಟ್ಸ್ ಇರುತ್ತೆ. ಜಾಯ್ನ್ ಆಗಿ ಝೂಮ್ ಮೂಲಕ ಮತ್ತೊಂದು ಯಾವುದೋ ಒಂದು ಕಾಲ್ ಮೂಲಕ ನೀವು ಜಾಯ್ನ್ ಆಗಿ ವೋಟ್ ಮಾಡ್ಬೋದು ಅಂತ ಇರುತ್ತೆ. ನಮ್ಮದು ನಿಮ್ಮದೆಲ್ಲ ವೋಟಿಂಗ್ ಪರ್ಸೆಂಟೇಜು ವೆರಿ ಮೈನ್ಯೂರ್ ಇರುತ್ತೆ, ಅದು ನಿಜ. ಆದರೆ ಒಕ್ಕೋರಲ್ ಆಗಿ ಏನು ಹೇಳಿದರೆ, ಇದರ ಪೇರೆಂಟ್ ಕಂಪ್ನಿ ಏನಿದೆಯಲ್ಲ ಅದಕ್ಕೆ ರಾಯಲ್ಟಿ ಅಂತ ಕೊಡ್ತಾ ಇದ್ರು ನೆಸ್ಲೆ. ಅದನ್ನ ಇನ್ಕ್ರೀಸ್ ಮಾಡ್ತೀವಿ, 4% ಚಿಲ್ಲರೆ ಇದನ್ನು 5%ಗೆ ಇನ್ಕ್ರೀಸ್ ಮಾಡ್ಕೊತೀವಿ ಅಂತ ಒಂದು ಪ್ರಸ್ತಾಪ ಇಟ್ಟಿದ್ರು ಆ್ಯನ್ಯುವಲ್ ಜನರಲ್ ಮೀಟಿಂಗಲ್ಲಿ. ಅದರಲ್ಲಿ 50%ಗಿಂತ ಜಾಸ್ತಿ ಶೇರ್ ಹೋಲ್ಡರ್ಸು ಇಲ್ಲ, ಈಗ ಕೊಡೋದು ಬೇಡ, ಈಗ ಮೊದಲೇ FMCG ಸ್ಟ್ರಗಲ್ ಆಗ್ತಾ ಇದೆಯಲ್ಲ, ಈಗ ಮತ್ತೆ ರಾಯಲ್ಟಿ ಹೆಚ್ಚೋದು ಬೇಡ ಅಂತ ಅದನ್ನ ಅದು ಅಪ್ರೂವಲ್ ಕೊಟ್ಟಿಲ್ಲ. ಅದಕ್ಕೆ ಆ ಕಾರಣದಿಂದ ನೋಡಿ, ಶೇರ್ ಹೋಲ್ಡರ್ಸ್ದು ಎಷ್ಟು ಬೆನಿಫಿಟ್ಸ್ ಇರುತ್ತೆ ಅನ್ನೋದಕ್ಕೆ ನಾನು ಶೇರ್ ಹೋಲ್ಡರ್ ಪ್ರಯೋಜನಗಳು ಏನು ಅನ್ನೋಂಥ ಒಂದು ಡೆಡಿಕೇಟೆಡ್ ಆಗಿ ಶಾರ್ಟ್ ಸೀರೀಸಲ್ಲಿ ವೀಡಿಯೋ ಮಾಡಿದ್ದೀನಿ. ಅಂದರೆ ಓಕೆ, ನಾನು ಇನ್ವೆಸ್ಟ್ ಮಾಡಿದ್ದೆ ₹100 ಆಯಿತು, ₹150 ಹೋಯಿತು, ಅಷ್ಟೇ ನಮ್ಮ ಲಾಭ ಅಂತ ಅನ್ಕೊಂಡಿರ್ತಾರೆ ಕೆಲವರು. ಇಲ್ಲ, ಡಿವಿಡೆಂಡ್ ಸಿಗ್ತಾ ಇರುತ್ತೆ, ನಿಮಗೆ ವೋಟಿಂಗ್ ರೈಟ್ಸ್ ಇರುತ್ತೆ, ಜೊತೆಗೆ ಬೇರೆ ಒಂದಿಷ್ಟು ಪರ್ಕ್ಸ್ ಅಂತಲೂ ಕೊಡ್ತಾ ಹೋಗ್ತಾರೆ, ಡಿಸ್ಕೌಂಟ್ಗಳು, ವೋಚರ್ಗಳು, ಅದನ್ನೆಲ್ಲ ನಾನು ಆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ವಿಡಿಯೋದ ಎಂಟಿ ಕೊಟ್ಟಿರ್ತೀನಿ. ಶೇರ್ ಹೋಲ್ಡರ್ ಆದರೆ ಏನೇನು ಲಾಭ ಇರುತ್ತೆ ಅಂತ ನೀವು ಅದರಲ್ಲಿ ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಏನಾಯಿತು ಅಂತ ನೋಡ್ತಾ ಬರೋದಾದರೆ, ಅದರಲ್ಲೂ ಕೂಡ ಡಿಮಾರ್ಟು, ಸ್ವಿಗ್ಗಿ ಇದರಲ್ಲೆಲ್ಲ 3% ಕರೆಕ್ಷನ್ ಬಂದಿತ್ತು. ಐ ಥಿಂಕ್ ಸ್ವಿಗ್ಗಿನೇ ಟಾಪ್ ಲೂಸರು, 3.51% ಕರೆಕ್ಷನ್ ಬಂದಿರೋದ್ರ ಮೂಲಕ. IOC ರಿಸಲ್ಟ್ಸ್ ಇಂಪ್ಯಾಕ್ಟ್ ಆಗೇ ಆಗುತ್ತೆ ಈ ಸಲ ಕ್ವಾರ್ಟರ್ಗೆ ಅಂತ ನಾವು ಮಾತಾಡಿದ್ವಿ. ಯಾಕೆಂದರೆ ಕ್ರೂಡ್ ನೋಡಿ, ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ, ಆಯಿಲ್ ಡಿಸ್ಟ್ರಿಬ್ಯೂಷನ್ ಕಂಪ್ನಿ ಎರಡು ಬೇರೆ ಬರುತ್ತೆ. ಸೊ ಇವರೆಲ್ಲ ಏನು ಮಾಡ್ತಾ ಇದ್ದಾರೆ, ಕ್ರೂಡ್ ತುಂಬ ಕಮ್ಮಿ ಸಿಗ್ತಾ ಇದೆ ಇಂಟರ್ನ್ಯಾಷನಲ್ಲಿ, ಇಲ್ಲಿ ಜಾಸ್ತಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಸೊ ಖಂಡಿತ ಆ ಲಾಭ ಬೀಳಲೇಬೇಕು ಇವ್ರ ಮೇಲೆ. ವಿಂಡ್ ಫಾಲ್ ಟ್ಯಾಕ್ಸ್ನೂ ಕೂಡ ತೆಗೆದಿತ್ತು ಸರ್ಕಾರ, ಈ ರೀತಿಯೆಲ್ಲ ಆಗಿತ್ತು. ಸೊ IOC ರಿಸಲ್ಟು ಚೆನ್ನಾಗಿ ಬಂದಿತ್ತು, 3.93% ಅಪ್ ಮೂವ್ಮೆಂಟ್ ಬಂದಿದೆ. ಸೊ ಓವರಾಲ್ ಯಾವ ರೀತಿಯಾಗಿತ್ತು ಮಾರ್ಕೆಟು ಶುಕ್ರವಾರ ಅಂತ ನಾವು ನೋಡ್ತಾ ಬರೋದಾದರೆ, ನಿಫ್ಟಿನಲ್ಲಿ ನೋಡಿ ಆಲ್ಮೋಸ್ಟ್ ಅದೇ ಝೋನಲ್ಲಿ ಓಪನ್ ಆಯಿತು. ಎಲ್ಲಿ ಓಪನ್ ಆಗುತ್ತೆ, ಎಲ್ಲಿ ಕ್ಲೋಸ್ ಆಗುತ್ತೆ, ಇದನ್ನ ಎಲ್ಲಿ ಮಾತಾಡಿದ್ದೀವಿ ಟೆಕ್ನಿಕಲ್ ಅನಾಲಿಸಿಸಲ್ಲಿ. ಚಾರ್ಟ್ಸ್ ಯಾಕೆ ಬೇಕು ಮತ್ತು ಹೇಗೆ ಓದುವುದು ಅಂತ ಒಂದು ವಿಡಿಯೋ ಇದೆ. ಈ ವಿಡಿಯೋದ ಎಂಟಿ ಕೊಟ್ಟಿರ್ತೀನಿ, ಬೇಕಾದ್ರೆ ಅದನ್ನು ನೀವು ಚೆಕ್ಔಟ್ ಮಾಡ್ಬೋದು. ನೋಡಿ, ಗ್ರೀನ್ ಇದೆ ಅಂತಂದರೆ ಇದು ಲೋ ಆಗಿರುತ್ತೆ, ಇದು ಹೈ ಆಗಿರುತ್ತೆ ದಿನದ್ದು, ಅಂದರೆ ಕ್ಲೋಸಿಂಗ್ ಆಗಿರುತ್ತೆ. ಇದು ಓಪನ್ ಪ್ರೈಸು, ಇದು ಕ್ಲೋಸ್ ಪ್ರೈಸು, ಇದು ಹೈ ಆಗಿರುತ್ತೆ, ಇದು ಲೋ ಆಗಿರುತ್ತಲ್ವ, ಆ ರೀತಿ ಓದಬೇಕು. ಸೊ ಗ್ರೀನ್ ಕ್ಯಾಂಡಲ್ ಯಾವತ್ತು ಕೆಳಗಡೆಯಿಂದ ಮೇಲೆ ಓದಬೇಕು, ರೆಡ್ ಕ್ಯಾಂಡಲ್ ಮೇಲಿಂದ ಕೆಳಗಡೆ ಓದಬೇಕು, ಅದೆಲ್ಲ ಗೊತ್ತಿದೆ ನಿಮಗೆ. ಸೊ ಅವತ್ತೇನಾಯಿತು, ಅದೇ ಝೋನಲ್ಲಿ ಓಪನ್ ಆಯಿತು, ಏನೂ ಚೇಂಜಸ್ ಆಗಲಿಲ್ಲ. ಆದರೆ ಇಂಟ್ರಾಡೇನಲ್ಲಿ ಒಂದು ಒಳ್ಳೆ ಮೂಮೆಂಟ್ ಬಂತು ಹೋಯಿತು, 24,600 ತನಕ ನಿಫ್ಟಿ ಟಚ್ ಮಾಡ್ತಾ ಹೋಯಿತು. ಓಕೆ, ಈ ಝೋನ್ ಆಗಿತ್ತು, ಈ ಝೋನ್ನ ಬಿಟ್ಟೇ ಹೋಗುತ್ತೆ ಅಂತ ತಗೊಂಡ್ರಿಗೆ ಏನು ಮಾಡಿಸ್ತು, ಟ್ರ್ಯಾಪ್ ಮಾಡಿಸ್ತಾ ಹೋಯಿತು. ಯಾಕೆ ಒಂದು ಗ್ಯಾಪ್ ಅಪ್ ಓಪನಿಂಗ್ ಆಗಲಿ ಮತ್ತೊಂದಾದ್ರೂ ಕೂಡ ಸೆಲ್ ಮಾಡೋದಕ್ಕೆ ಫೇವರಬಲ್ ಆಗಿದೆ ಅಂತ ನಾವು ಮಾತಾಡ್ತಾ ಇದ್ವಿ ಅಂದರೆ, ಹಿಸ್ಟಾರಿಕಲಿ ಬಂದಿರುವಂಥ ಅಪ್ ಮೂಮೆಂಟು 2,000 ಪಾಯಿಂಟ್ಗಳ ಮೂಮೆಂಟ್ ಆದಾಗ ಗ್ಯಾಪ್ ಅಪ್ ಮತ್ತೊಂದು ಆದ್ರೂ ಕೂಡ ನಾವು ಅಲ್ಲಿಂದ ರಿಜೆಕ್ಷನ್ ಬರುತ್ತೆ ಅಂತಲೇ ಯೋಚನೆ ಮಾಡ್ತೀನಿ. ಅನ್ಲೆಸ್ 1-2 ವಾರ ಇದಿಲ್ಲೇ ನಿಂತ್ಕೊಂಡು ಮೇಲ್ಗಡೆ ಹೋಯಿತು ಅಂತಂದ್ರೆ, ಒಂದು ವಾರಕ್ಕಿಂತ ಹೆಚ್ಚಿನ ಕಾಲ ನಿಂತಿದೆ, ಈಗ ಇನ್ನೊಂದು ಸ್ವಲ್ಪ ದಿನ ನಿಂತು ಆಮೇಲೆ ಮೇಲ್ಗಡೆ ಹೋಯಿತು ಅಂತಂದರೆ ಓಕೆ, ಮೇಲ್ಗಡೆ ಸ್ಟ್ರೆಂತ್ ಇದೆ ಅಂತ ನಾವು ಮಾತಾಡ್ತಾ ಹೋಗ್ಬೋದು. ಬಟ್ ಈಗ ಸದ್ಯಕ್ಕೆ ಮಾಡಿರುವಂಥ ಕ್ಯಾಂಡಲ್ ನೋಡೋದಾದರೆ ಶುಕ್ರವಾರ ಇಲ್ಲಿ ಒಂದು ರಿಜೆಕ್ಷನ್ ಇರೋ ಥರದ್ದು ಕಾಣಿಸ್ತಾ ಇದೆ. ಅಷ್ಟು ಸುಲಭವಾಗಿ ನಾನು ಮೇಲ್ಗಡೆ ಹೋಗೋಕೆ ಆಗ್ತಾ ಇಲ್ಲ ಅಂತ ಒಂದು ರಿಜೆಕ್ಷನ್ ಬಂದಿರೋದು ಕಾಣಿಸ್ತಾ ಇದೆ. ಎಲ್ಲಿ ಓಪನ್ ಆಯಿತು ಅಲ್ಲೇ ಕ್ಲೋಸ್ ಆಯಿತು ಅಂತ ಕೂಡ ಕೆಲವರು ಕಮೆಂಟ್ ಮಾಡಿದ್ರು. ಕರೆಕ್ಟ್ ನೋಡಿ, ಎಲ್ಲಿ ಓಪನ್ ಆಯಿತು ಆಲ್ಮೋಸ್ಟ್ ಅದೇ ಝೋನಿಗೆ ಬಂದು ಕ್ಲೋಸಿಂಗ್ ಆಗಿದೆ. ಈಗ ಅಪ್ಪಿತಪ್ಪಿ ಈ ಝೋನ್ನ ಬಿಟ್ಟು 24,200 ಈ ಝೋನ್ ಎಲ್ಲ ಇದೆಯಲ್ಲ, ಇದನ್ನ ಬಿಟ್ಟು ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ಖಂಡಿತ 24,000, 23,800 ಆ ಲೆವೆಲ್ಗಳನ್ನ ಬಂದು ಟೆಸ್ಟ್ ಮಾಡಬೇಕು. ಆಲ್ಮೋಸ್ಟ್ ಒಂದು ವಾರದಿಂದ ಈ ಒಂದು 23,800ರಿಂದ 24,400 ಒಂದು ಸರಿ ಸುಮಾರು 400-500 ಪಾಯಿಂಟ್ ಇದೇ ಝೋನಲ್ಲೇ ನಿಂತಿದ್ದೀವಿ. ಸೊ ಇದಕ್ಕೆ ಕೆಳಗಡೆ ರಿಜೆಕ್ಷನ್ ಬರುತ್ತಾ, ಏನಾಗುತ್ತೆ, ಸೋಮವಾರ ಗ್ಯಾಪ್ ಅಪ್ ಗ್ಯಾಪ್ ಡೌನ್ಗಳಾಗುತ್ತಾ ಏನು
ಅಂತ ನೋಡಬೇಕು. ಕೆಳಗಡೆ ಬರೋದಾದರೆ ನಿಮ್ಗೆ ಆಗಲೇ ಹೇಳ್ದಂಗೆ ಈ 23,200 23,000 ಈ ಝೋನ್ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ವೀಕಿಗೆ. ಅಲ್ಲಿ ಒಂದು ಗ್ಯಾಪ್ ಕೂಡ ಇದೆ. ಈ ಗ್ಯಾಪ್ನ ಫಿಲ್ ಮಾಡೋ ಥರ ಆಗುತ್ತಾ ಅಂತ ನೋಡಬೇಕು. ಆದರೆ ಆ ಗ್ಯಾಪ್ ಫಿಲ್ ಆಗೋಕ್ಕಿಂತ ಮುಂಚೆ ಏನು ಈ ಒಂದು ಮಾರಾಬಾಜು ಕ್ಯಾಂಡಲ್ನ ಬ್ರೇಕ್ ಮಾಡಿ ಕೆಳಗಡೆ ಬರಬೇಕು. ಅಂದರೆ ವಿಚ್ ಇಸ್ ನಥಿಂಗ್ ಬಟ್ 23,700 800 ಆ ಝೋನ್ ಇದೆಯಲ್ಲ ಅದಕ್ಕಿಂತ ಕೆಳಗಡೆ ಕ್ಲೋಸಿಂಗ್ ಆಗಬೇಕು ಮಾರ್ಕೆಟ್ ಫಸ್ಟು. ಅದಾದರೆ ಈ ಗ್ಯಾಪ್ ಫಿಲ್ಲಿಂಗ್ ಈ ಕಡೆಗೆ ಬರ್ತಾ ಇದೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸದ್ಯಕ್ಕೂ ಏನು ತುಂಬ ಮೇಲ್ಗಡೆ ಹೋಗುವಂಥ ಸಿಚುವೇಷನ್ಗಳು ನನಗೆ ಕಾಣಿಸ್ತಾ ಇಲ್ಲ, ಎಕ್ಸೆಪ್ಟ್ FIIಗಳು ಬೈ ಮಾಡ್ತಿರೋದು ಬಿಟ್ಟರೆ. ಈಗಲೂ ಕೂಡ ವಾರ್ದು ಮತ್ತೊಂದು ಸಿಚುವೇಷನ್ನು ಸ್ವಲ್ಪ ಸ್ಟ್ರಗಲ್ ಎಲ್ಲ ಇದೆ. ರಿಸಲ್ಟ್ಸು ಕೂಡ ಎಲ್ಲ ಸೆಕ್ಟರ್ಗಳು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತ ಇಲ್ಲ. ಸೊ ಕೆಲವೊಂದೆಲ್ಲ ಟ್ಯಾರಿಫಿಂದು ಕೆಲವೊಂದು ಆ ಥರದ್ದೆಲ್ಲ ಇಂಪ್ಯಾಕ್ಟ್ ಇದ್ದೇ ಇದೆ. ಹಾಗಾಗಿ ತುಂಬ ಪಾಸಿಟಿವಿಟಿ ಅಂತ ಇಲ್ಲ. ಹಾಗಾಗಿ ವೆಯ್ಟ್ ಮಾಡಿಕೊಂಡು ನೋಡಿಕೊಂಡು ಒಂದ್ಸಲ ಕರೆಕ್ಷನ್ ಆಗಿ ಮತ್ತೆ ಬೌನ್ಸ್ ಆಗುತ್ತಾ ಅಂತ ನೋಡಿಕೊಂಡು ಪ್ಲಾನ್ ಮಾಡೋಣಂತೆ. ಬ್ಯಾಂಕ್ ನಿಫ್ಟಿ ಒಂದು ಆಲ್ ಟೈಮ್ ಹೈನ ಮಾಡಬೇಕಾಗಿತ್ತು, ಅದು ಕೂಡ ಅದ್ರ ಕೆಲಸನ ಮುಗಿಸಿದೆ. ಈಗ ಆಲ್ ಟೈಮ್ ಹೈಯಲ್ಲಿ ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ ಅಲ್ವಾ. ಹಾಗಾಗಿ ಇನ್ನೂ ಏನೋ ಒಂದು ಎಕ್ಸ್ಪೆಕ್ಟೆಡ್ ಮೂವ್ಸ್ ಅಂತ ನಮ್ಮ ಕಡೆಯಿಂದ ಇಲ್ಲ. ಸೊ ಮಾರ್ಕೆಟ್ ಏನು ಮಾಡುತ್ತೆ ಅಂತ ನೋಡ್ತಾ ಹೋಗಬೇಕು. ಕೆಳಗಡೆ ಬಂದರೆ ಇಲ್ಲಿ 51,000ದಿಂದ 52,000 ತನಕನೂ ಜಾಗ ಇದೆ. ಅಂದರೆ ಇನ್ನೂ ಒಂದು 4,000 ಪಾಯಿಂಟು ಏನು ಅಷ್ಟೊಂದು ಕರೆಕ್ಷನ್ ಆಗುತ್ತಾ ಅಂತ ನಿಮ್ಗೆ ಅನ್ಸ್ಬೋದು. ಆದರೆ ಗ್ಯಾಪ್ ಅಂತ ಇರೋದು ಅಲ್ಲಿದೆ ಗ್ಯಾಪು. ಆದರೆ ಅದಕ್ಕಿಂತ ಮುಂಚೆ 53,000ದಲ್ಲಿ ಒಂದು ಸಪೋರ್ಟ್ ಝೋನು 53,000 ಬಂದು ಟೆಸ್ಟ್ ಆದ್ರೂ ಕೂಡ 2,000 ಪಾಯಿಂಟ್ಗಳ ಕರೆಕ್ಷನ್ ಆಗ್ತಾ ಹೋಗುತ್ತೆ. ಅದು ಬ್ಯಾಂಕ್ ನಿಫ್ಟಿಗೆ ನೋಡೋಣ ಆ ಥರ ಮೂಮೆಂಟ್ ಸಿಗುತ್ತಾ ಅಂತ. 2,000 ಪಾಯಿಂಟ್ ಬ್ಯಾಂಕ್ ನಿಫ್ಟಿಲಿ ಕರೆಕ್ಷನ್ ಆಯಿತು ಅಂದರೆ 500-600 ಪಾಯಿಂಟ್ ಆರಾಮಾಗಿ ನಿಫ್ಟಿನಲ್ಲಿ ಕೂಡ ಕರೆಕ್ಷನ್ನು ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಇಂಡಿಯಾ ವಿಕ್ಸ್ ಅಂತ ನೋಡ್ತಾ ಬರೋದಾದ್ರೆ 18ಕ್ಕೆ ಹೋಗ್ತಾ ಇದೆ. ದಿನಕ್ಕೂ ಇಂಡಿಯಾ ವಿಕ್ಸು ಮೇಲ್ಗಡೆ ಹೋಗ್ತಾ ಇದೆ. ಇದರ ಅರ್ಥ ಏನು, ಮಾರ್ಕೆಟು ಮೇಲ್ಗಡೆ ಹೋಗೋಕ್ಕೆ ಕಷ್ಟ ಇದೆ, ಒಂದು ಫಿಯರ್ ಫ್ಯಾಕ್ಟರ್ ಇನ್ಕ್ಲೂಡ್ ಆಗ್ತಾ ಇದೆ ಅಂತ. ಸೊ ಹಾಗಾಗಿ ಇಂಡಿಯಾ ವಿಕ್ಸು ಕೆಳಗಡೆ ಬರೋ ತನಕ ಆರಾಮಾಗಿ ಮೇಲ್ಗಡೆ ಹೋಗುತ್ತೆ ಅಂತ ಮಾರ್ಕೆಟ್ನಲ್ಲಿ ಎಕ್ಸ್ಪೆಕ್ಟೇಷನ್ ಮಾಡೋಂಗಿಲ್ಲ. ಅದು ಅದೇ ರೀತಿ ಇದೆ. ಸೊ ರಿಸಲ್ಟ್ಸ್ ಯಾವ ರೀತಿ ಬಂದಿತ್ತು ಅಂತ ನೋಡ್ತಾ ಬರೋದಾದರೆ ನೋಡಿ, ನಿನ್ನೆ ಮಾರಿಕೋ ರಿಸಲ್ಟ್ಸ್ ಬಂತು, ಚೆನ್ನಾಗಿ ಬಂದಿತ್ತು. ಗೋಡ್ರೇಜ್ ಪ್ರಾಪರ್ಟಿ ರೆವೆನ್ಯೂ ಜಾಸ್ತಿ ಆಗಿದೆ ಅಂತ ಸ್ಟಾಕು ಅಪ್ ಮೂವ್ಮೆಂಟ್ ಆಗಿತ್ತು. ಯಾಕೆಂದರೆ ಗೋಡ್ರೇಜ್ ಪ್ರಾಪರ್ಟೀಸು ದೇಶದಲ್ಲಿ ಅತ್ಯಂತ ಹೆಚ್ಚು ರಿಯಲ್ ಎಸ್ಟೇಟ್ನ ಪ್ರಾಪರ್ಟೀಸ್ನ ಮಾರೋದು ಅವರೇ ಇದ್ದಾರೆ. ಸೊ ಅದಲ್ಲದೆ ಕೆಲವೊಂದು ಜಿಂದಾಲು, ಗ್ರಾವಿಟಿ ಇಂಡಿಯಾ, ಏತರ್ ಇಂಡಸ್ಟ್ರೀಸು, ಏತರ್ ಅಂದರೆ ಇದರಲ್ಲ ಬೇರೆ ಇದು. ಸೊ ಇದರದ್ದೆಲ್ಲ ಒಂದಿಷ್ಟು ಬಂದಿದೆ. ಅದೇ ರೀತಿಯಾಗಿ ಇವತ್ತು ಇಂಪಾರ್ಟೆಂಟ್ ಆಗಿ ಅಂದರೆ ಇವತ್ತು ನಾನು ಶನಿವಾರ ರೆಕಾರ್ಡ್ ಮಾಡ್ತಾ ಇದ್ದೀನಲ್ವ, ಇದನ್ನ ಇವತ್ತು SBI, ಕೋಟಕ್ ಮಹೀಂದ್ರ ಬ್ಯಾಂಕು, ಡಿಮಾರ್ಟು, CDSL ಇದರದ್ದೆಲ್ಲ ರಿಸಲ್ಟ್ಸ್ ಇದೆ ಇವತ್ತು. ಇದು ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ದೊಡ್ಡ ದೊಡ್ಡ ಕಂಪ್ನಿಗಳ ರಿಸಲ್ಟ್ಸ್ ಇದೆ. ಸೊ SBI ರಿಸಲ್ಟ್ಸು ತುಂಬ ಇಂಪ್ಯಾಕ್ಟ್ ಬೀಳುತ್ತೆ PSU ಸೆಕ್ಟರ್ ಮೇಲೆ. ಕೋಟಕ್ ಮಹೀಂದ್ರ ಬ್ಯಾಂಕು ಕೂಡ ಇಂಟ್ರೆಸ್ಟಿಂಗ್ ಆಗುತ್ತೆ. ಇವಾಗ ಆಫ್ಟರ್ ಲಾಂಗ್ ಟೈಮ್ 2,000ನ ಕ್ರಾಸ್ ಆಗಿದೆ. ಡಿಮಾರ್ಟು ತುಂಬ ಸ್ಟ್ರಗಲ್ ಆಗ್ತಾ ಇದ್ದಂಥ ಸ್ಟಾಕು ಈ ಸಲ ಏನು ಪರ್ಫಾರ್ಮ್ ಮಾಡಿದೆ ಏನು ಅನ್ನೋದು FMCGಗೆ ಒಂದು ರೂಪುರೇಷೆನ ಕೊಡ್ತಾ ಹೋಗುತ್ತೆ. ನೋಡ್ತಾ ಹೋಗೋಣ ಯಾವ ರೀತಿ ಆಗುತ್ತೆ ಅಂತ. ಅದೇ ರೀತಿಯಾಗಿ ಸೋಮವಾರ ಮಾರ್ಕೆಟ್ ಆಸ್ ಯೂಶುವಲ್ ಯಾವ ರೀತಿ ಇರುತ್ತೆ ನೋಡ್ಬೋದು. ಆದರೆ ಮಂಗಳವಾರ ಸೆನ್ಸೆಕ್ಸ್ನ ಎಕ್ಸ್ಪೈರಿ ನೋಡಿ, ಸೆನ್ಸೆಕ್ಸ್ ಎಕ್ಸ್ಪೈರಿಗೆ 81,900 82,000 ಇಲ್ಲೆಲ್ಲ ಅಗ್ರೆಸಿವ್ ಆಗಿ ಇವಾಗ ಕಾಲ್ ರೇಟಿಂಗ್ ಆಗಿದೆ ಅಲ್ವಾ. ಸೊ ಮೇಲ್ಗಡೆ ಹೋಗೋಂಥ ಸಾಧ್ಯತೆ ಕಮ್ಮಿ ಇದೆ ಅಂತ ಹೇಳ್ತಾ ಇದ್ದಾರೆ. ಕೆಳಗಡೆ 79,500 ತನಕ ಯಾರು ಕೂಡ ಅಂತ ಇಂಟ್ರೆಸ್ಟ್ನ ತೋರಿಸಿಲ್ಲ, ಅಂದರೆ 1,000 ಪಾಯಿಂಟ್ಸ್ಗಳು ಕೆಳಗಡೆ. ಸೊ ಕೆಳಗಡೆ ಬರ್ತಾ ಹೋಯ್ತು ಅಂದರೆ ಎಲ್ಲಿ ತನಕ ಜಾಗ ಇದೆ ನನ್ನ ಪ್ರಕಾರ ಈ ಎಕ್ಸ್ಪೈರಿಗೆ 78,500 ತನಕನೂ ಜಾಗ ಇದೆ. ಯಾಕೆಂದರೆ ನೋಡಿ 78,500ದಲ್ಲಿ ಈ ಮಾರಾಬಾಜು ಕ್ಯಾಂಡಲ್ ಆಗಿರುವಂಥದ್ದು, ಹಿಂದೆ ಅಟೆಂಡ್ ಮಾಡಿರೋಂಥದ್ದು ಮತ್ತೊಂದು. ಸೊ 78,000 ಝೋನ್ನ ಬಂದು ಟೆಸ್ಟ್ ಆಗ್ತಾ ಹೋಗ್ಬೋದು. ಇನ್ ಕೇಸ್ ಮಾರ್ಕೆಟು ನೆಗೆಟಿವ್ ಆಗಿ ಬರ್ತಾ ಹೋಯಿತು ಅಂತಂದರೆ ಆಗ 81,000 ಅಥವಾ ಅದ್ರ ಮೇಲ್ಗಡೆದು ಸೆಲ್ ಮಾಡೋದಕ್ಕೆ ಒಳ್ಳೆ ಆಪರ್ಚುನಿಟಿ ಆಗಿರುತ್ತೆ. 81,000ದಿಂದ 78,500 ಈ ಝೋನ್ನ ಏನು ಮಾಡುತ್ತೆ ಮಾರ್ಕೆಟ್ ಅನ್ನೋದು ನೋಡಬೇಕು. ನಾಳೆ ಅದರ ಮೇಲೆ ನಾಡಿದ್ದು ಎಕ್ಸ್ಪೈರಿಗೆ ಡಿಸೈಡ್ ಆಗ್ತಾ ಹೋಗುತ್ತೆ. 6ನೇ ತಾರೀಕು ಸೆನ್ಸೆಕ್ಸ್ನಲ್ಲಿ ಎಕ್ಸ್ಪೈರಿ. ಅದೇ ರೀತಿಯಾಗಿ ನಿಫ್ಟಿ ನೋಡ್ತಾ ಬರೋದಾದರೆ ಪಿಕ್ಚರ್ ಪರ್ಫೆಕ್ಟ್ ಶೂಟಿಂಗ್ ಸ್ಟಾರ್ ಕ್ಯಾಂಡಲ್ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ಶೂಟಿಂಗ್ ಸ್ಟಾರ್ ಕ್ಯಾಂಡಲ್ ಅಂದರೆ ಈ ರೀತಿ ಕ್ಲೋಸಿಂಗ್ ಆಗಬೇಕಾಗಿತ್ತಲ್ವಾ. ಅಂದರೆ ಬಾಡಿ ಆಲ್ಮೋಸ್ಟ್ ಕೆಳಗಡೆ ಬಂದಿರಬೇಕು ಮತ್ತು ವಿಕ್ಕು ದೊಡ್ಡದಾಗಿರಬೇಕು. ಆ ಥರ ಮಾಡಿದೆ, ಆದರೆ ಕೆಳಗಡೆ ಒಂದು ಸ್ವಲ್ಪ ಇನ್ನೂ ವಿಕ್ಕನ್ನ ಉಳಿಸ್ಬಿಟ್ಟಿದೆ. ಹಾಗಾಗಿ ವೀಕ್ನೆಸ್ ಕ್ಯಾಂಡಲೇ, ಆದರೆ ಪಕ್ಕಾ ಶೂಟಿಂಗ್ ಸ್ಟಾರ್ ಅಂತ ಹೇಳಂಗಿಲ್ಲ. ಸೊ ಈ ಝೋನ್ನ ಬಿಟ್ಟು ಫಸ್ಟ್ ಕೆಳಗಡೆ ಬರಬೇಕು. 24,200ನ ಆಗ ಮಿಕ್ಕಿದ್ದು ನಿರ್ಧಾರ ಆಗ್ತಾ ಹೋಗುತ್ತೆ ವೀಕ್ ಆಗಿದೆಯಾ ಮತ್ತೊಂದಾಗಿದೆಯಾ ಅಂತ. ಸದ್ಯಕ್ಕೆ ಮೇಲ್ಗಡೆ ಒಂದು ರೆಸಿಸ್ಟೆನ್ಸ್ ಇದೆ, ಒಂದು ರಿಜೆಕ್ಷನ್ ಇದೆ ಅನ್ನೋದು ಮಾರ್ಕೆಟು ತೋರಿಸ್ತಾ ಇದೆ. FIDI ಡೇಟಾ ನೋಡ್ತಾ ಬರೋದಾದರೆ ಕಂಟಿನ್ಯೂಸ್ ಆಗಿ ಈ ತಿಂಗಳು ಬೈ ಮಾಡ್ತಾನೆ ಬಂದಿದ್ದಾರೆ. ಅಂದರೆ ಲಾಸ್ಟ್ ಐ ಥಿಂಕ್ ಏಪ್ರಿಲ್ 15ರಿಂದ ಒಂದಿನೂ ಕೂಡ FIಗಳು ಸೆಲ್ ಮಾಡಿಲ್ಲ ಅಲ್ವಾ. ಪ್ರತಿದಿನವೂ ಕೂಡ ಬೈ ಮಾಡಿಸಿ ಒಂದು ಸಣ್ಣ 51 ಕೋಟಿಯಿಂದ ಹಿಡಿದು ಒಟ್ಟಿನಲ್ಲಿ ಬೈ ಮಾಡ್ಕೊತಾನೆ ಬಂದಿದ್ದಾರೆ. ಆಲ್ಮೋಸ್ಟ್ 15 ಏಪ್ರಿಲಿಂದ ಒಂದು 15 ದಿನ, ಲಾಸ್ಟ್ 15 ದಿನ ಕಂಟಿನ್ಯೂಸ್ ಆಗಿ FIಗಳು ಬೈ ಮಾಡಿದ್ದಾರೆ. DIಗಳು ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ. ಅವರು ಬೈ ಮಾಡಿದ ದಿನ ಇವರು ಸ್ವಲ್ಪ ಸೆಲ್ ಮಾಡಿದ್ದಾರೆ. ಈಗ ಅವರು ಕೂಡ ಬೈ ಮಾಡ್ತಾ ಇದ್ದಾರೆ. ಹಾಗಾಗಿ ಮಾರ್ಕೆಟು ಒಂದೇ ರೇಂಜಲ್ಲಿ ನಿಂತಿತ್ತು. ಈಗ ಏನಾದರೂ ಚೇಂಜ್ ಆಗುತ್ತಾ ಪ್ಯಾಟ್ರನ್ ಅನ್ನೋದು ನೋಡಬೇಕು. ಲಾಸ್ಟ್ ಒಂದು 5 ದಿನದಲ್ಲಿ ನೋಡಿದ್ರೆ ಇಬ್ಬರು ಕೂಡ ನೆಟ್ ಬೈಯರ್ಸ್ ಆಗಿ ಉಳಿದಿದ್ದಾರೆ ಮಾರ್ಕೆಟ್ನಲ್ಲಿ. ಬಟ್ ಒಂದೇ ರೇಂಜನ್ನ ಕಾಪಾಡ್ಕೊಳ್ತಾ ಬಂದಿತ್ತು ಮಾರ್ಕೆಟು. ಅದನ್ನು ಹೊರತುಪಡಿಸಿ ಅಂತ ನೋಡೋದಾದರೆ ಈ ವಾರ ಕ್ರೂಡಲ್ಲಿ ದೊಡ್ಡ ಕರೆಕ್ಷನ್ ಆಯಿತು. ಮಾತಾಡಿದ್ವಿ ಇಲ್ಲಿ ಒಂದು ಬೇರಿಶ್ ಚಾನಲ್ ಪ್ಯಾಟರ್ನ್ ಥರ ಕಾಣಿಸ್ತಾ ಇದೆ. ಇದು ಒಂದು ಬೇರಿಶ್ ಫ್ಲಾಗ್ ಪ್ಯಾಟರ್ನ್ ಥರ ಆಗ್ತಾ ಇದೆ ಅಂತ ಅದೇ ರೀತಿ ಆಯಿತು. ಸೊ ಕ್ರೂಡಲ್ಲಿ ಒಂದು ದೊಡ್ಡ ಫಾಲ್ ಆಯಿತು. ಈಗ 4,800 5,000 ಈ ಲೆವೆಲಲ್ಲಿ ಏನು ಮಾಡುತ್ತೆ ಅಂತ ನೋಡಬೇಕು. ಇಲ್ಲಿ ಡಬ್ಲ್ಯೂ ಪ್ಯಾಟರ್ನ್ ಮಾಡಿ ಮತ್ತೆ ಬೌನ್ಸ್ ಆಗುತ್ತಾ ಅಥವಾ ಇನ್ನೂ ಒಂದು ಕೆಳಗಡೆ ಲೆವೆಲ್ಗೆ ಬರುತ್ತಾ ಅನ್ನೋದನ್ನ ಇಂಟ್ರೆಸ್ಟಿಂಗ್ ಆಗಿದೆ ಕ್ರೂಡು ನೋಡ್ತಾ ಹೋಗೋಣಂತೆ. ಅದೇ ರೀತಿಯಾಗಿ ಗೋಲ್ಡಲ್ಲೂ ಕೂಡ ಅಕ್ಷಯ ತೃತೀಯ ದಿನ ಒಂದು ಒಳ್ಳೆ ಕರೆಕ್ಷನ್ ಆಗಿದೆ. 92,000 ಲೆವೆಲ್ಗೆ ಬಂದಿದೆ. ಇದಕ್ಕಿಂತ ಕೆಳಗಡೆ ಬಂದರೆ 88, ಅದಕ್ಕಿಂತ ಕೆಳಗಡೆ ಬಂದರೆ 86,000. ಇದೆಲ್ಲ ಇಂಪಾರ್ಟೆಂಟ್ ಲೆವೆಲ್ ಆಗುತ್ತೆ. ಮೇನಲ್ಲಿ ಹೋಪ್ಫುಲಿ ಗೋಲ್ಡು ಒಂದು 86,000 ಕಡೆಗೆ ಹೋಗ್ತಾ ಇದೆ ಅಂತ ನನಗೆ ಅನಿಸುತ್ತೆ. ನೋಡೋಣ ಆ ಕರೆಕ್ಷನ್ ಸಿಗ್ತಾ ಹೋಗ್ಬೋದು. ಯಾಕೆಂದರೆ ಇಲ್ಲೂ ಕೂಡ ನೋಡಿ
ರಿಜೆಕ್ಷನ್ ಕ್ಯಾಂಡಲ್ಗಳು ಕಾಣಿಸ್ತಾ ಇದೆ. ಸಿಲ್ವರಲ್ಲೂ ಕೂಡ ಒಂದು ದೊಡ್ಡ ರಿಜೆಕ್ಷನ್ ಬಂದಿದೆ. ಅಫ್ಕೋರ್ಸ್ ಇದು ಬಂದಿದ್ದಂಥದ್ದು ಒಂದು ಅಟೆಂಪ್ಟ್ ಅಂತಲೇ ಹೇಳ್ಬೋದು. 98,000 ಈ ಲೆವೆಲ್ನ ವಾಪಸ್ಸು ಬಂದು ಟೆಸ್ಟ್ ಮಾಡೋಕ್ಕೆ ಅಟೆಂಪ್ಟ್ ಮಾಡ್ತು, ಅಲ್ಲಿಂದ ವಾಪಸ್ ರಿಜೆಕ್ಷನ್ ಬರ್ತಾ ಇದೆ. ಸೊ ತಿರ್ಗಾ 88,000 ಅದ್ರ ಕೆಳಗಡೆ ಹೋಗುತ್ತಾ ನೋಡಬೇಕು. ಯಾಕಂದರೆ ಪ್ಯಾಟರ್ನ್ ಅಂತ ನೋಡೋದಾದರೆ ಇದನ್ನು ಕೂಡ ಒಂದು ಲೋಯರ್ ಹೈ ಲೋಯರ್ ಲೋ ಪ್ಯಾಟರ್ನ್ ಮಾಡೋ ಥರ ಕಾಣಿಸ್ತಾ ಇದೆ ಇವಾಗ. ಅದಲ್ಲದೆ USD INR 7 ತಿಂಗಳಲ್ಲೇ ರುಪಿ ಇಷ್ಟು ಕೆಳಗಡೆ ಲೆವೆಲ್ಗೆ, ಅಂದರೆ ಇಷ್ಟು ಸ್ಟ್ರಾಂಗ್ ಆಗಿರಲಿಲ್ಲ ಅಂತೆ ಡಾಲರ್ ಮೇಲೆ. ಅಂದರೆ ಡಾಲರು 7 ತಿಂಗಳಿಂದ ನೀವು ನೋಡ್ತಾ ಬರ್ತಾರೆ, ಲಾಸ್ಟ್ ನವಂಬರಿಂದ 84 ರೂಪಾಯಿ ಮೇಲ್ಗಡೆನೇ ಇತ್ತು. ಈಗ ಫಸ್ಟ್ ಟೈಮ್ ಅದಕ್ಕೆ ಕೆಳಗಡೆ ಬಂದಿದೆ. ಸೊ 7 ತಿಂಗಳಲ್ಲಿ ಬಂದಂಥ ಕನಿಷ್ಠ ಲೆವೆಲ್ ಅಂತ. ಬಟ್ ಕ್ಲೋಸಿಂಗ್ ಆಗಲಿಲ್ಲ, ಬಟ್ 84 ರೂಪಾಯಿಗಿಂತಲೂ ಕೆಳಗಡೆ ಬಂದಿತ್ತು ನಿನ್ನೆ ದಿವಸ. ಹಾಗಾಗಿ ಇದು ಒಳ್ಳೆ ಸೂಚಕ ಬ್ಯಾಂಕ್ ನಿಫ್ಟಿ ದೃಷ್ಟಿಯಿಂದ ನೋಡೋದಾದರೆ IT ಸೆಕ್ಟರ್ಗೆ ಇದು ಮಾರಕ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಡಾಲರ್ ಇಂಡೆಕ್ಸ್ ಅಂತ ನೋಡ್ತಾ ಬರೋದಾದರೆ ಅದು ಕೂಡ 90, 90, 100 ಅದರಲ್ಲೇ ಇದೆ. ಸೊ ಇದು ಒಂದು 6 ದೇಶದ ಜೊತೆ ಕಂಪೇರ್ ಮಾಡುವಂಥ ಇಂಡೆಕ್ಸು. ಜೊತೆಗೆ ನ್ಯಾಚುರಲ್ ಗ್ಯಾಸು 300 ಲೆವೆಲ್ಗಳನ್ನು ಬ್ರೇಕ್ ಮಾಡಿ ಮೇಲ್ಗಡೆ ಹೋಗೇ ಬಿಡ್ತು ಕೊನೆಗೂ. ಸೊ ಕ್ರೂಡ್ ಕೆಳಗಡೆ ಬಿದ್ದಿದ್ದರಿಂದ ನ್ಯಾಚುರಲ್ ಗ್ಯಾಸು ಒಂದು ಪಾಸಿಟಿವಿಟಿನ ತಗೊತಾ ಇದೆ. ನೋಡೋಣ, ಬೌನ್ಸ್ ಆಗೋದಾದರೆ ಈ ಝೋನಿಂದ ಆಗಬೇಕು ಅಂತ ಅಂದ್ಕೊಂಡಿದ್ವಿ. 300 ಆ ಲೆವೆಲ್ ತನಕ ಬಂದಿದೆ. ಇದಕ್ಕಿಂತ ಮೇಲ್ಗಡೆ ಹೋದರೆ ಈಗ 320, 340 ಲೆವೆಲ್ಸ್ಗಳು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಕಾಪರಲ್ಲಿ ಕೂಡ ಒಂದು ದೊಡ್ಡ ರಿಜೆಕ್ಷನ್ ಆಗಿತ್ತು, ಅಲ್ಲಿಂದ ಅದು ಕೂಡ ಒಂದು ಬೌನ್ಸ್ ಆಗಿದೆ ಕಾಪರು. ನೋಡೋಣ, ವಾಪಸ್ 860 ಲೆವೆಲ್ನ ಈ ಸಲ ಇಲ್ಲಿಂದ ಒಂದು ಬೌನ್ಸ್ ಮಾಡಿ ಮೇಲ್ಗಡೆ ಹೋಗುತ್ತಾ, ಅಥವಾ ಈಗ ಮತ್ತೆ ಒಂದು ಅಟೆಂಪ್ಟ್ ಆಗಿ ಕೆಳಗಡೆ ಬರುತ್ತಾ ಅಂತ. ಯಾಕೆಂದರೆ ಪ್ಯಾಟರ್ನ್ ಅಂತ ನೋಡೋದಾದರೆ ಒಂದು ಲೋ ಮಾಡಿತ್ತು, ಈಗ ಒಂದು ರೆಸಿಸ್ಟೆನ್ಸ್ ಲೆವೆಲ್ ತನಕ ಬಂದಿತ್ತು, ಈಗ ಅಲ್ಲಿಂದ ಶಾರ್ಪ್ ರಿಜೆಕ್ಷನ್ ಬಂದಿದೆ. ಹಾಗಾಗಿ ಇದು ಒಳಗಡೆ ಬರ್ತಿರೋದು ಸ್ಟಿಲ್ ನಾವು ಒಂದು ಇಂಟರ್ನಲ್ ಕ್ಯಾಂಡಲ್ ಅಂತಲೇ ಓದ್ತಾ ಹೋಗಬೇಕು. ಇಲ್ಲಿಂದ ಒಂದು ಅಟೆಂಪ್ಟ್ ಬರ್ತಾ ಇದೆ ಅಂತ ನೋಡೋದಕ್ಕೆ ಬದಲಾಗಿ. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಒಂದು ವಿಡಿಯೋ ಬರ್ತಾ ಹೋಗುತ್ತೆ. ಜೊತೆಗೆ FIDI ರೊಟೇಷನ್ ಏನು ಮಾಡ್ತಾ ಇದ್ದಾರೆ ಅಂತ ಒಂದು ಮಾತಾಡಿದ್ದೆ, ಅದನ್ನು ಅದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ. ಜೊತೆಗೆ ಆಕ್ಷನ್ ಅಂದರೆ ಏನು ಅಂತ ಕೂಡ ಕೆಲವರು ಕೇಳಿದ್ರಿ, ಅದ್ರ ಕೂಡ ಒಂದು ವಿಡಿಯೋ ಇದೆ. ಸೊ ಮಧ್ಯದಲ್ಲಿ ಸಾಧ್ಯ ಆದರೆ ನಾನು ಮುಂದಿನ ವಾರ ಒಂದು ಸಣ್ಣದಾಗಿ ಒಂದು ಚಾರ್ಟ್ ಸ್ಟಾರ್ಟ್ನ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಇಲ್ಲ ಅಂತಂದರೆ ಆ್ಯಸ್ ಯೂಶುವಲ್ ಬೇರೆ ವೀಡಿಯೋಸ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ ಚಾನಲಲ್ಲಿ. ಮತ್ತೊಮ್ಮೆ ಭೇಟಿಯಾಗೋಣ. ಇನ್ನೂ ಯಾರಾದರೂ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂದರೆ ದಯವಿಟ್ಟು ಪ್ರತಿ ವಿಡಿಯೋದ ಪಿನ್ ಕಾಮೆಂಟಲ್ಲಿ ನಾನು ಟರ್ಮ್ ಇನ್ಶೂರೆನ್ಸ್ ಫಾರ್ಮ್ನ ಕೊಟ್ಟಿದ್ದೀನಿ, ಅದನ್ನ ಫಿಲ್ ಮಾಡಿದ್ರೆ ಬಜಾಜ್ ಸಿಬ್ಬಂದಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಮಿಷನ್ 2025 ನಮ್ಮ ಚಾನಲ್ದು ಎಮರ್ಜೆನ್ಸಿ ಫಂಡ್ ಬಿಲ್ಡ್ ಮಾಡೋದು, ದಯವಿಟ್ಟು ಅದ್ರ ಬಗ್ಗೆ ಗಮನ ಕೊಡಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ಸಿಗೋಣ. ಮುಂದಿನ ವಾರ ಇರೋದಿಲ್ಲ, ಅದ್ರ ಮುಂದಿನ ವಾರ. ಎಲ್ರಿಗೂ ನಮಸ್ಕಾರ.